ಈ ಕೇಂದ್ರದಾಗ ಎಲೆಕ್ಷನ್ ಚಲೋ ಅದಿನ್ನ ಕೇಂದ್ರದಾಗ ಯಾರು ಬರ್ಬೇಕು ನಿಮ್ಗೆ? ಮೋದಿಯವರ ಯಾಕೆ? ಮೋದಿನೇ ಬೇಕು. ಅಲ್ಲ ರೀಸನ್ ಕಾರಣ ಏನು ಬೇಕು? ರೀಸನ್ ಅಂದ್ರೆ ಅವರು ಈಗ ಪೂರ ಇಂಡಿಯಾನ ಒಂದು ಇದನ್ನ ಮಾಡಕ್ ಕುಂತಾರ, ಸ್ಟ್ರಾಂಗ್ ಮಾಡತ್ತಾರ. ಹೌದು. ಅಲ್ಲ ರಾಹುಲ್ ಗಾಂಧಿಗೂ ಒಂದು ಸಲ ಚಾನ್ಸ್ ಕೊಟ್ರೆ ಪಾಪು. ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದಾಗ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರು, ಅದು ಏನು ಅನ್ಸುತ್ತೆ ನಿಮ್ಗೆ? ಅದು ಚಲೋನೋ? ಅದು ಉಪಯೋಗ ಇಲ್ಲ. ಅಲ್ಲ ಹೆಣ್ಮಕ್ಳಿಗೆ ಒಂದು ಸಬಲೀಕರಣಕ್ಕೆ ಮತ್ತು ಅವರೆಲ್ಲ ಬಸ್ ಫ್ರೀ ಮಾಡಿದ್ರು. ಹೌದ್ರಿ, ಎಲ್ಲಾನು ಮಾಡಿದ್ರು, ಒಪ್ಕೊಂತೀವಿ, ಇಲ್ಲ ನಂಗಿಲ್ಲ. ಸೇರಿಯೋದಕ್ಕೆ ರೇಟ್ ಜಾಸ್ತಿ ಮಾಡಿದ್ರು ಇವರು. ಅವ್ರದ್ದು ಇಲ್ಲಿ ನಮ್ಮ ಯಾಕೆ ಹಾಕಿದ್ರು? ಎದಕ್ಕೆ ಬಂತು ಅಂದ್ರೆ ಸೆರೆದ ಅಲ್ಲಿ ಕೊಡೋ ರೊಕ್ಕನ ಸೆರೆದ ಹೌದು. ನಮ್ಮಲ್ಲಿ ಕೆರೆ ನೀರನ್ನು ಕೆರೆಗೆ ಚಲೋ ಅಂತ ಹೇಳಿ ಮತ್ತೆ ಇಲೆಕ್ಷನ್ ಮುಂದೆ ಮತ್ತೆ ಯಾರಿಗೆ ಓಟ್ ಹಾಕಾರ? ಮೋದಿಯವರಿಗೆ. ಯಾಕೆ ಮೋದಿಯವರಿಗೆ? ಅವ್ರು ನಮ್ಗೆ ಒಳ್ಳೆ ಇದನ್ನ ಮಾಡ್ಯಾರ ಅಂತ ನಾವು ಅವ್ರಿಗೆ. ರಾಹುಲ್ ಗಾಂಧಿ ಕೊಟ್ಟರು ಬಹುಶಃ ಅವರು ನಮ್ಗೆ ಇಷ್ಟ ಇಲ್ಲಲ್ಲ. ನಮ್ಗೆ ಮೋದಿಯವ್ರ ನಮ್ಮ ಇದು ಅಂತೇಳಿ ನಾವು ಅವ್ರಿಗೆ. ನಮ್ಮ ಮತಕ್ಷೇತ್ರದ ಬಂದ್ರೆ ಗದ್ದಿಗೌಡ ಸಾಹೇಬ್ರ ನಮ್ಗೆ ಬಿಜೆಪಿ ಗದ್ದೆಗೌಡರು ನಿಂದಿರ್ಲ್ರಿ, ಇನ್ನೊಬ್ರು ಯಾರು ಒಟ್ಟು ನಾವು ಬಿಜೆಪಿಗೆ ಹೋಗಿ. ಅಂದ್ರೆ ನೀವು ಪಕ್ಷ ನೋಡಾಕತ್ತಿರೋ ಮೋದಿ ಪಕ್ಷ ನೋಡಿ ಮೋದಿಯವ್ರು ನೋಡೇ ಹಾಕೋರ್ ಬಿಡ್ರಿ. ಮೋದಿಯವ್ರು ನೋಡಿ ಪಕ್ಷ ಫಸ್ಟ್ ಮೋದಿ ಆಮೇಲೆ ಪಕ್ಷ. ಮತ್ತೆ ಲೋಕಸಭಾ ಎಲೆಕ್ಷನ್ ಬಂತ್ರಿ, ಕೇಂದ್ರದಾಗ ಯಾರಂತ ಇರ್ತೀರಿ? ಬಿಜೆಪಿ ರೀ. ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಬೇಡ ಅಂತೀರಿ? ರಾಹುಲ್ ಗಾಂಧಿ ಅವ್ರು ಅದರಲ್ರಿ, ಇವರೆಲ್ಲ ಕೆಲಸ ಮಾಡ್ತಾರೆ. ಇವರೆಲ್ಲ ಮೋದಿಯವ್ರ ಕೆಲಸ ಮಾಡ್ತಾರೆ. ಮೋದಿಯವ್ರು ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮ ಗದ್ದಿಗೌಡ ಸಾಹೇಬ್ರ ಮುಂದುವರಿಬೇಕಾ ಅಥವಾ ಇನ್ನೊಬ್ರು? ಮುಂದೆ ಅವ್ರು ನಡೀತಿ. ಅವರ ಈ ಸಲನೂ ಅವರೇ ಬರೋ ಕೊಟ್ಟು ಏನು ಅನಿಸ್ತೀರಿ ಲೋಕಸಭಾ ಎಲೆಕ್ಷನ್? ಲೋಕಸಭಾ ಮತ್ತು ಬಿಜೆಪಿನ ರೀ. ಮೋದಿಯವರ ಮ್ಯಾಗ ಬರ್ತಾರೆ ಮತ್ತು ಬಿಜೆಪಿ 100%. ಮತ್ತೆ ಬಿಜೆಪಿನ 100%. ಅಲ್ಲ ಎದಕ್ಕೆ ಮೋದಿಗೆ ಅಭಿವೃದ್ಧಿ ಸಂಬಂಧ ವೋಟ್ ಹಾಕ. ಅಲ್ಲ ಮೋದಿ ಮಾಡಿದ ಕೆಲಸದ ಸಂಬಂಧ ಅಥವಾ ಬಿಜೆಪಿ ಪಕ್ಷದ ಸಂಬಂಧ? ಇಲ್ಲ ಸರ್, ಮೋದಿ ಮಾಡೋದು ಕೆಲಸದ ಸಂಬಂಧ. ಈಗ ಅಲ್ಲ ಈಗ ಮತ್ತೆ ಮೊನ್ನೆ ರಾಮ ಪಕ್ಷ ಇಲ್ಲ ಇಲ್ಲಿ. ಅಭಿವೃದ್ಧಿ ಸಂಬಂಧ ನಾವು ಮೋದಿಯವರಿಗೆ ವೋಟ್ ಹಾಕ್ತೀವಿ. 543 ಕ್ಷೇತ್ರದಾಗೂ ಮೋದಿಯವರು ನಿಂತಾರ. ನಿಮಗೆ ಕೇಂದ್ರದಾಗ ಯಾರು ರಾಹುಲ್ ಗಾಂಧಿ ಬರ್ಬೇಕು ಅಥವಾ ಮೋದಿಯವ್ರು ಬರ್ಬೇಕು? ರಾಹುಲ್ ಗಾಂಧಿ ಮುಂದೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೋಡಿ ವೋಟ್ ಹಾಕ್ತೀವಿ. ಅದು ನಮ್ಮ ಬದಾಮಿ ಹುಲಿ, ಅವ್ರು ನೋಡಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋರು. ಸಿದ್ದರಾಮಯ್ಯ ಸರ್ ನೋಡಿ ಹಾಕೋರು. ಓಕೆ, ಸಿದ್ದರಾಮಯ್ಯ ಸರ್ ಇಲ್ಲಿ ವರ್ಕ್ ಮಾಡಿದ್ರ? ವರ್ಕ್ ಮಾಡ್ಯಾರ ಸರ್. ಅವ್ರು ಬಂದಿಂದ ಬದಾಮಿಗೆ ಎಷ್ಟು ಅಭಿವೃದ್ಧಿಗಳು ಆಗ್ಯಾವ, ಇಂಪ್ರೂವ್ಮೆಂಟ್ ಆಗೈತಿ. ಅವ್ರು ಬದಾಮಿ ಹುಲಿ, ನಾವು ಅವ್ರಿಗೆ ನೋಡಿ ವೋಟ್ ಹಾಕೋರು. ಇನ್ನು ಕೆಲವು ಮಂದಿ ಅವ್ರವ್ರ ವ್ಯಕ್ತಿಗೆ ಯಾರಿಗಾರ ಈಗ ಮ್ಯಾಕ್ ಎದ್ರದಾಗ ಮೋದಿ ಅವರಿಗೆ ಕಾಂಪಿಟೇಷನ್ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಆಗ್ಬೇಕಾ ಅಥವಾ ಅದ್ರೊಳಗೆ ಮತ್ತೆ ಅದೇ ಕಾಂಗ್ರೆಸ್ ಪಕ್ಷದಾಗ? ನೋಡ್ರಿ ಸರ್, ಜನರು ಆಯ್ಕೆ ಮಾಡ್ತಾರ್ರಿ. ರಾಹುಲ್ ಗಾಂಧಿ ಬರ್ಬೇಕು ಇಲ್ಲ, ಅದನ್ನ ಜನರ ಆಯ್ಕೆ ಮಾಡ್ಕೊಳಲ್ಲ. ವೋಟ್ ಹಾಕುವಾಗ ಜನರು ಆಯ್ಕೆ ಮಾಡ್ತಾರ. ಈಗ ನಮ್ದು ಪಕ್ಷ ಏನೈತೆ ಕಾಂಗ್ರೆಸ್, ಕಾಂಗ್ರೆಸ್ ವೋಟ್ ಹಾಕುವ, ಕಾಂಗ್ರೆಸ್ಗೆ ಹಾಕೊಂತಿರವ. ಲೋಕಸಭಾ ಎಲೆಕ್ಷನ್ ಬಂದ್ರು ಈಗ ಕೇಂದ್ರ ರಾಹುಲ್ ಗಾಂಧಿ ಅವ್ರು ಇರ್ಬೇಕಾ ಅಥವಾ ಮೋದಿ ಅವ್ರು ಇರ್ಬೇಕಾ? ಮೋದಿ ಅಂತ ಲೀಡರ್ಗಳು ಬಿಟ್ಟು ರಾಹುಲ್ ಗಾಂಧಿಯವ್ರು ಮಾಡೋರು ಮೂರ್ಖಲ್ರಿ. ನಾವು ಎಷ್ಟೊತ್ತಿದ್ರು ರಾಹುಲ್ ಗಾಂಧಿಯವ್ರನ್ನ ಕೆಡಿವೆ, ಮೋದಿ ಅವ್ರನ್ನ ಗೆಲ್ಸೋರು. ಇದಾಗಿತ್ತು ಬಾಗಲಕೋಟೆ ಜನರ ಅಭಿಪ್ರಾಯ, ಅನಿಸಿಕೆ. ಮತ್ತೆ ಸಿಗೋಣ ಮತ್ತೊಂದು ಕ್ಷೇತ್ರದ ಜೊತೆಗೆ. ಅಲ್ಲಿವರೆಗೆ ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.